ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ನೆರೆದಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ, ಗುಂಡೂರಾವರ ಅಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಅತ್ಯಂತ ಸಂತೋಷದಿಂದ ಗುಂಡೂರಾಯರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದ್ದೇನೆ. ಇದೇ ಸಂದರ್ಭದಲ್ಲಿ ಗುಂಡೂರಾಯರ ವೃತ್ತನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ. ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡದಂತೆ ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ಇರುವಾಗ ನಾನು ಜನತಾ ಪಾರ್ಟಿನಲ್ಲಿದ್ದೆ, ಜನತಾ ದಳದಲ್ಲಿದ್ದೆ. ಹಾಗಾಗಿ ಅವ್ರ ಸಂಪರ್ಕ ಕಡಿಮೆನೆ. ಸತ್ಯ ಹೇಳಬೇಕಲ್ಲ, ಅವ್ರ ಸಂಪರ್ಕ ಕಡಿಮೆನೆ, ಸಂಬಂಧನೂ ಕಡಿಮೆನೆ. ಒಂದು ಸಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆ ಲೋಕಸಭಾ ಸದಸ್ಯರಾಗಿದ್ದಾಗ ಅವ್ರು ನೋಡಕ್ಕೆ ಹೋಗಿದ್ದೆ ನಾನು. ಹುಷಾರಿರಲಿಲ್ಲ ಅವರಿಗೆ. ಆಗ ನೋಡಕ್ಕೆ ಹೋಗಿದ್ದೆ. ಆಗಲೂ ಕೂಡ ನಾನು ವಿರೋಧ ಪಕ್ಷದಲ್ಲಿದ್ದೆ. ಆದರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಕಾಲವಾದರೂ ಅವರು ಮತ್ತೆ ನೋಡೋಕ್ಕಾಗಲಿಲ್ಲ. ಗುಂಡೂರಾಯರು 2080ರಿಂದ 83ವರೆಗೆ ಮುಖ್ಯಮಂತ್ರಿ ಆಗಿದ್ದರು ಈ ರಾಜ್ಯದ. ಅಲ್ಲ, 1980ರಿಂದ 83ರವರೆಗೆ ಮುಖ್ಯಮಂತ್ರಿ ಆಗಿದ್ದರು. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಅದಕ್ಕಿಂತ ಹಿಂದೆ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದರು. ದೇವರಾಜ ಅರಸರವರು ಬೇರೆ ಪಕ್ಷ ಮಾಡಿದಾಗ ಇವರು ಕಾಂಗ್ರೆಸ್ನಲ್ಲೇ ಉಳಿದ್ರು. ಆಗ ಲೋಕಸಭಾ ಚುನಾವಣೆ ನಡೀತು. ಲೋಕಸಭಾ ಚುನಾವಣೆಯಲ್ಲಿ ಆಗ 27 ಸ್ಥಾನಗಳಿದ್ದವು. ಅಲ್ಲ, 27. 27 ಪ್ಲಸ್ 1 ನಮ್ಮ ಇವ್ರು ಗೆದ್ದಿದ್ರು ಜನತಾ ಪಾರ್ಟಿ ಇದರಿಂದ. ಕೃಷ್ಣಯ್ಯರಲ್ಲ, ಅವ್ರಿಗಿಂತ ಹಿಂದೆ ಇದ್ರಲ್ಲ, ಶ್ಯಾಮಣ್ಣ. ನೀನು ಈ ಜಯಸಿಂಹ ಸುಳ್ಳು ಹೇಳ್ತಾ ಇದೆಯಲ್ಲ, ಯಾಕೆ? ಶ್ಯಾಮಣ್ಣ ಇದ್ರು. ಆದರೆ ದೇವರಾಜ ಅರಸರವರು ಅವ್ರ ಪಾರ್ಟಿ ಸಂಪೂರ್ಣ 1 ಸ್ಥಾನಗಳನ್ನು ಕೂಡ ಗೆಲ್ಲಿಲ್ಲ. ಆಗಲೇ ಪ್ರಸನ್ನ ಕುಮಾರ್ ಗೆದ್ದಿದ್ದದು ಅಂತ ಅನಿಸುತ್ತೆ. ಅಲ್ಲ, ಆಗಲೇ ಗೆದ್ದಿದ್ದದು ಪ್ರಸನ್ನ ಕುಮಾರ್ ಅವರು. ನಾನು ಹಿಂದೆ ಮಿನಿಸ್ಟರ್ ಆಗಿರುವಾಗ ಒಮ್ಮೆ ಭೇಟಿಯಾಗಿದ್ದರು. ಅದಾದಮೇಲೆ ಭಾಳ ವರ್ಷಗಳ ನಂತರ ಈಗಲೇ ಭೇಟಿ ಆಗ್ತಾ ಇರೋದು. ಇವರು ಗುಂಡೂರಾಯರ ಭಾಳ ಸಮೀಪವರ್ತಿ. ಯಾವಾಗಲೂ ಗುಂಡೂರಾಯರ ಜೊತೆ ಇರ್ತಿದ್ರು. ನಮ್ಮ ಪ್ರೇಮ್ ಕುಮಾರ್ ಇದ್ದಾರಲ್ಲ, ನಾನು ಲೋಕಸಭಾ ಚುನಾವಣೆ ನಡೀತಾ ಇತ್ತು. ಇವರು ಶಾಸಕರ ಭವನದಲ್ಲಿ ಇದ್ದರು. ಜ್ಞಾಪಕ ಇದೆಯಾ ಪ್ರೇಮ್ ಕುಮಾರ್? ನಾನು ಆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವ್ರನ್ನ ಭೇಟಿ ಮಾಡಿದ್ದೆ. ಏನಾಗುತ್ತೆ ಚುನಾವಣೆ ಅಂತ ಹೇಳಿ ಪ್ರೇಮ್ ಕುಮಾರ್ಗೆ ಕೇಳಿದೆ. ನಾವು ಗೆಲ್ತೀವಿ ಸಾರ್ ಅಂತ ಪ್ರೇಮ್ ಕುಮಾರ್ ಹೇಳಿದ್ರು. ಆಮೇಲೆ ಗುಂಡೂರಾಯರ ಕಾಲದಲ್ಲಿ ಒಬ್ಬರು ಮುಸ್ಲಿಂ ಇದ್ರಲ್ಲ, ಯಾರು ಅವ್ರ ಹೆಸರು? FM ಖಾನ್. FM ಖಾನ್ ಹತ್ರ ಇವ್ರು ಹೇಳ್ತಾ ಇದ್ದೀನಿ ನಾನು. ಯಾರೋ FM ಖಾನ್ ಹತ್ರ ದುಡ್ಡು ಕೇಳಕ್ಕೆ ಬಂದಿದ್ರು ಕ್ಯಾಂಡಿಡೇಟು.
ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರ್ಸಾಗ ಗೆಲ್ತೀಯ ನೀನು, ದುಡ್ಡು ಯಾಕೆ ಕೊಡಬೇಕು ನಿನಗೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದೆ ಅಲ್ಲ ಪ್ರೇಮ್ ಕುಮಾರ್, ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ನಾನು ನಮ್ಮ ಜಿಲ್ಲೆಯವರಲ್ಲ, ಇವರು ಹುಣಸೂರಿನವರು. ಸೊ ಹಂಗಾಗಿ ಪರಿಚಯ ಇದ್ದದ ಮೇಲೆ ಹೋಗಿದ್ದೆ ನಾನು ಭೇಟಿ ಮಾಡೋಕ್ಕೆ ಇವ್ರಿಗೆ LH-ನಲ್ಲಿ. ನಾ ಇನ್ನೂ MLA ಆಗಿರಲಿಲ್ಲ. ಆಗ ಹೋದಾಗ ಈ ಥರ ಹೇಳಿದ್ರು, FM ಖಾನ್ ಅವರು ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರಿಸ್ಕೊ ಬಂದ್ಬಿಡಿ, ಎಲ್ಲ ಕಡೆ ಗೆದ್ದುಬಿಡ್ತೀವಿ ನಾವು, ನೀವೇನು ದುಡ್ಡು ಕಾಸು ಏನು ಖರ್ಚು ಮಾಡಬೇಡ ಅಂತ ಯಾರೋ ದುಡ್ಡು ಕೇಳಿದವ್ರಿಗೆ ಕ್ಯಾಂಡಿಡೇಟ್ಗೆ ಹೇಳಿದ್ರು ಅಂತೇಳಿ ಇವ್ರು ಹೇಳಿದ್ರು. ನಾನು ಆಗ ಅಂದ್ಕೊಂಡೆ, ಇಷ್ಟೊಂದು ಪಾಪ್ಯುಲರ್ ಆಗಿ ಇಂದಿರಾ ಗಾಂಧಿಯವರು ಅಂತೇಳಿ ಅಂದ್ಕೊಂಡೆ ನಾನು. ಅದು ನಿಜವಾಗಿ ನೋಡಿದ್ರೆ ಗುಂಡೂರಾಯರು 27 ಸ್ಥಾನಗಳನ್ನು ಗೆದ್ದುಬಿಟ್ಟಿದ್ರು ಹೊತ್ತಿಗೆ ಅಲ್ಲ, ಒಂದು ಸ್ಥಾನ ಬಿಟ್ಟು 27 ಸ್ಥಾನಗಳು ಕೇಳಿದ್ರು. ದೇವರಾಜ ಅರಸರವರ ಪಾರ್ಟಿ 0, 1 ಸ್ಥಾನನೂ ಕೂಡ ಗೆಲ್ಲಲಿಲ್ಲ ಆಗ. ಸೊ ಆಗ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆದರು. ಅದಾದಮೇಲೆ ನಾನು ಆಗ ರೈತ ಸಂಘದಲ್ಲಿದ್ದೆ. ಒಂದು ಸಾರಿ ನಾನು ಮೈಸೂರು ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಗ ನಾನು ವರ್ಣನಾಲ ಚಳುವಳಿ ಮಾಡ್ತಾ ಇದ್ದೆ, ರಿಲೇ ಹಂಗರ್ ಸ್ಟ್ರೈಕ್. ನಾವು ಬೆಳಿಗ್ಗೆ ಎಲ್ಲ ತಿಂಡಿ ತಿನ್ನೋದು, ಬೆಳಿಗ್ಗೆ ಆದಮೇಲೆ ತಿಂಡಿ ಆದಮೇಲೆ ರಾತ್ರಿ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೆ ಹಸ್ಕೊಂಡಿರೋದು, ಚಳುವಳಿ ಮಾಡ್ತಾ ಇದ್ದೋ. ಆಗ ಗುಂಡೂರಾಯರು ಒಂದು ಸಭೆ ಕರೆದರು ರೈತ ಸಂಘದ್ದು. ಆಗ ನಂಜುಂಡಸ್ವಾಮಿ ಭಾಳ ಪವರ್ಫುಲ್ ಆಗಿದ್ದರು, ಪ್ರೊಫೆಸರ್ ನಂಜುಂಡಸ್ವಾಮಿ ಪವರ್ಫುಲ್ ಆಗಿದ್ದರು. ನಾನು ಮೈಸೂರು ಜಿಲ್ಲೆ ಜನರಲ್ ಸೆಕ್ರೆಟರಿ ಆಗಿದ್ದೆ, ರಂಗನಾಥ್ ಅಧ್ಯಕ್ಷರಾಗಿದ್ದರು. ಆಗ ನನ್ನನ್ನು ಕರೆದಿದ್ರು ಗುಂಡೂರಾಯರು. ರೈತ ಸಂಘದ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ ಇದೆಯಲ್ಲ, ಅಲ್ಲಿ ಮೀಟಿಂಗು. ನಂಜುಂಡಸ್ವಾಮಿ ಅವರು ಹೇಳಿದ್ರು, ಆಗ ಚೀಫ್ ಸೆಕ್ರೆಟರಿ ಯಾರೋ ಇದ್ದರು ಅನ್ನೋಕ್ಕೆ ಕಾಣಿಸುತ್ತೆ, ಮರ್ತುಬಿಟ್ಟಿದ್ದೀನಿ ನಾನು. ನರಸಿಂಹರಾಯ್. ಗುಂಡೂರಾಯರಿಗೆ ಇವ್ರು ಹೇಳಿದ್ದು ನಂಜುಂಡಸ್ವಾಮಿ ನೋಡಿ, ನಂಜುಂಡಸ್ವಾಮಿ ಗುಂಡೂರಾಯರೇ ಮೊದಲನೇ ಕೂಲಿ ಇದಾರಲ್ಲ ಅವ್ರು ಕಳಿಸ್ಬಿಡಿ ಅಂತಂತಂದ್ರು. ಗುಂಡೂರಾಯರ ಆಮೇಲೆ ಸಮಾಧಾನ ಹೇಳಿ ಉಳ್ಕೊಂಡ್ರು ಅಂತ ಇಟ್ಕೊಂಡ ನರಸಿಂಹರಾಯರು ಉಳಿದ್ರು ಅಲ್ಲಿ ಮೀಟಿಂಗ್ನಲ್ಲಿ. ಆ ಮೀಟಿಂಗ್ನಲ್ಲಿ ಅವ್ರು ಹೇಳಿದ್ದು ಅವತ್ತು ಏನಂತ ಹೇಳಿದ್ರು ಅಂತಂದರೆ, ನಿಮ್ಮ ಚೀಫ್ ಸೆಕ್ರೆಟರಿ ಇದಾರಲ್ಲ ಅವರು ಮೊದಲನೇ ಕೂಲಿ, ಅವ್ರನ್ನ ನಾನು ಹೇಳಿದ್ದಲ್ಲ, ನಂಜುಂಡಸ್ವಾಮಿ ಹೇಳಿದ್ದು, ಪ್ರೊಫೆಸರ್ ನಂಜುಂಡಸ್ವಾಮಿ ಹೇಳಿದ್ದು ಅಂತ. ನಾನು ಇನ್ನೂ ಜ್ಞಾಪಕ ಇದೆ, ಬಹುಶಃ 80ನೇ ಇಸ್ವಿ ಇರಬೇಕು ಅಥವಾ 81ನೇ ಇಸ್ವಿ ಇರಬೇಕು ನನಗೆ ಕಾಣಿಸುತ್ತೆ. ನಾನು ಸರಿಯಾಗಿ ಜ್ಞಾಪಕ ಮರ್ತ್ಬಿಟ್ಟಿದ್ದೀನಿ. 80 or 81 ಇದರಲ್ಲಿ ಈ ವಯಸ್ಸು ಇರಬೇಕು. ಅವತ್ತೇ ಗುಂಡೂರಾಯರು ನೋಡಿದ್ದು ನಾನು ಮೊದಲನೇ ಬಾರಿಗೆ. ನಾನು ಅಷ್ಟೊತ್ತಿಗೆ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೆ, 78ನೇ ಇಸ್ವಿನಲ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೆ. ಅವತ್ತು ಗುಂಡೂರಾಯರು ನೋಡಿದೆ. ಗುಂಡೂರಾಯರು ರೈತ ಸಂಘದ ಡಿಮ್ಯಾಂಡ್ಗಳನ್ನೆಲ್ಲ ಕೇಳಿದ ಮೇಲೆ ನಾವೆಲ್ಲ ಮಾಡಿಕೊಡ್ತೀವಿ, ಕೆಲವೆಲ್ಲ ಡಿಮ್ಯಾಂಡ್ಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ಎಲ್ಲ ಹೇಳಿದ್ರು. ಒಂದು ಏನಪ್ಪ ಅಂತಂದರೆ, ಗುಂಡೂರಾಯರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಗೆ ಚೀಫ್ ಮಿನಿಸ್ಟರ್ ಆದರು ಅನ್ನೋದು ಮುಖ್ಯ ಅಲ್ಲ, ಚೀಫ್ ಮಿನಿಸ್ಟರ್ ಆಗಿ ಜನಪರವಾಗಿ ಹೇಗೆ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಮುಖ್ಯ ಆಗ್ತದೆ. ಇವತ್ತು ಅವ್ರನ್ನ ನೆನ್ಕೊಳ್ಳಿಕ್ಕೆ ಅನೇಕ ಅವ್ರ ಕೆಲಸಗಳು ಸಾಕ್ಷಿ ಗುಡ್ಡೆಗಳಾಗಿದ್ದಾವೆ, ಅನೇಕ ಕೆಲಸಗಳು. ಬಹುಶಃ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ ಬಸ್ ಸ್ಟ್ಯಾಂಡು ಅವ್ರ ಕಾಲದಲ್ಲಿ ಆದದ್ದು. ಮೈಸೂರಿನ ಕಲಾಮಂದಿರ ನಿರ್ಮಾಣ ಆದದ್ದು ಅವ್ರ ಕಾಲದಲ್ಲೇ. ಹೈದರಾಬಾದ್ ಕರ್ನಾಟಕ ಬೋರ್ಡ್ ಆದದ್ದು ಅವ್ರ ಕಾಲದಲ್ಲೇ. ಆಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು.
ಅನೇಕ ಕಡೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಾಗಲಿಕ್ಕೆ ಹಿಂಗಾಗಲಿಕ್ಕೆ ಗುಂಡೂರಾಯರೇ ಕಾರಣ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಗುಂಡೂರಾಯರು ಒಂದು ಏನಪ್ಪ ಅಂತಂದರೆ, ನಾನು ಕೇಳ್ತಾ ಇದ್ದದ್ದು, ನನಗೆ ಗೊತ್ತಿಲ್ಲ, ಯಾಕೆ ನಾನು MLA ಆಗಿರಲಿಲ್ವಲ್ಲ, ಕೇಳ್ತಾ ಇದ್ದದ್ದು ಟ್ರಾನ್ಸ್ಫರ್ಗಳಲ್ಲಿ ಭಾಳ ಬಿಗಿಯಾಗಿದ್ದರು ಅಲ್ಲ, ಯಾವ MLAಗಳಿಗೂ ಕೂಡ ಸೊಪ್ಪಾಗ್ತಿರ್ಲಿಲ್ಲ. ಬರೀತಿರ್ಲಿಲ್ಲ, ಭಾಳ ಬಿಗಿಯಾಗಿದ್ರು ಅಂತಕ್ಕಂಥದ್ದು ಗೊತ್ತಿತ್ತು. MLAಗಳು ಹೇಳಿದಾಗೆಲ್ಲ ಟ್ರಾನ್ಸ್ಫರ್ಗಳು ಮಾಡಿಕೊಡ್ತಿರ್ಲಿಲ್ಲ. ಸೊ ಇದನ್ನ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಜೊತೆಯಲ್ಲಿ, ಸಂಜಯ್ ಗಾಂಧಿಯವ್ರ ಜೊತೆಯಲ್ಲಿ ಚೆನ್ನಾಗಿದ್ದರು, ಆ ಕಾರಣನೂ ಕೂಡ ಅವ್ರಿಗೆ ಹೊರವಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಜಯ್ ಗಾಂಧಿ ಏನಪ್ಪ ನಾಯ್ಡು, ನೀನೇನಾಗಿದ್ದಾಗ ಸ್ಟೂಡೆಂಟ್ ಲೀಡರ್ ನೀನು ಆಗ. ನೋಡು, ಭಾಳ ವರ್ಷದಿಂದ ಇದ್ದಾನೆ ಇವನು ಅಂತ ಆಯ್ತು, ನನಗಿಂತ ಮೊದಲಿಂದ ಇದ್ದಾನೆ ಇವನು ಅಂತ ಆಯ್ತು. ಇವರು ಉದಯ್ ಶಂಕರ್, ನೀನು ಆ ಕಾಲದಲ್ಲಿ ಇದ್ದದ, ಇವನು ಮೆಂಬರ್ ಆಗಿದ್ದಲ್ಲ, ರಮೇಶ. ಗುಂಡೂರಾಯರು ಅನೇಕ ಜನರನ್ನ ರಾಜಕೀಯದಲ್ಲಿ ಬೆಳೆಸಿದ್ದಾರೆ. ಬಹಳ ಜನ ಗುಂಡೂರಾಯರಿಗೆ ಜಾತಿ ಇರಲಿಲ್ಲ, ಬಹಳ ಚಿಕ್ಕ ವಯಸ್ಸಿನಲ್ಲೇ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ಸೊ 44 ವರ್ಷಕ್ಕೆ